ರಾಜ್ಯದ ಹಲವು ಕಡೆ ಇವತ್ತು ಬಸ್ ಸಂಚಾರ ಸ್ಥಗಿತವಾಗಿದೆ. ಕಾರಣ ಸಾರಿಗೆ ನೌಕರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ಮುಷ್ಕರ ನಿರತ ನೌಕರರಿಗೆ ಶಾಕ್ ಕೊಡುತ್ತಾ ಸರ್ಕಾರ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಕರ್ತವ್ಯಕ್ಕೆ ಗೈರಾದ ನೌಕರರಿಗೆ ಸಸ್ಪೆಂಡ್ ಮತ್ತು ವಜಾ ಭೀತಿ ಕಾಡ್ತಾ ಇದೆ. ಸರ್ಕಾರದ ಎಚ್ಚರಿಕೆ ನಡುವೆಯೂ ಸಾರಿಗೆ ನೌಕರರು ಮುಷ್ಕರವನ್ನ ಮಾಡ್ತಾ ಇದ್ದಾರೆ. 2021ರ ಚಿತ್ರಣವನ್ನ ನೀವು ನೆನಪಿಸ್ಕೋಬಹುದು. ಇಲ್ಲಿ ಆಗ ಮುಷ್ಕರ ನಡೆಸಿದ್ದವ್ರನ್ನ ವಜಾ ಮಾಡಿತ್ತು ಸರ್ಕಾರ. ಬರೋಬ್ಬರಿ ಸಾವಿರಾರು ಜನರನ್ನ ವಜಾ ಮಾಡಿಬಿಟ್ಟಿದ್ರು. ಆಗ ಈ ಬಾರಿಯೂ ನೌಕರರ ಮೇಲೆ ಕೇಸ್ ಬೀಳುತ್ತಾ ಡಿಸೆಂಬರ್ 31ರವರೆಗೆ ಮುಷ್ಕರ ಮಾಡದಂತೆ ಆದೇಶವನ್ನ ಸರ್ಕಾರ ಕೊಟ್ಟಿತ್ತು. ಆದರೂ ಕೂಡ ಸರ್ಕಾರದ ಆದೇಶವನ್ನ ಧಿಕ್ಕರಿಸಿ ಮುಷ್ಕರಕ್ಕೆ ನೌಕರರು ಇಳಿದಿದ್ದಾರೆ. ಡಿಪೋಗಳಲ್ಲಿ ಬಸ್ ನಿಲ್ಲಿಸಿ ಕರ್ತವ್ಯಕ್ಕೆ ಗೈರಾಗಿದ್ದಾರೆ ಸಿಬ್ಬಂದಿಗಳು. 4 ಘಟಕಗಳ ಸಾರಿಗೆ ನೌಕರರಿಗೆ ಇದೀಗ ಸಸ್ಪೆಂಡ್ ಭೀತಿ ಕಾಡ್ತಾ ಇದೆ. ಸರ್ಕಾರಕ್ಕೆ ಸೆಡ್ಡು ಹೊಡೆದ ನೌಕರರ ವಿರುದ್ಧ ಕಠಿಣ ಕ್ರಮಕ್ಕೆ ನಿರ್ಧಾರ ತೆಗೆದುಕೊಳ್ತಾರಾ ಅನ್ನುವಂತಹದ್ದು. ನೋಡಿ, ಸಾರಿಗೆ ನೌಕರರ ಮುಷ್ಕರ ಮತ್ತು ಆಸ್ಪತ್ರೆ ಅಂತ ತಗೊಂಡಾಗ ಇವ್ರುಗಳೆಲ್ಲರೂ ಕೂಡ ಎಸೆನ್ಷಿಯಲ್ ಸರ್ವಿಸ್ ಒಂದು ಅಡಿಯಲ್ಲಿ ಬರ್ತಾರೆ. ಅಂದರೆ ಏನು ಹೇಳೋದು, ಅಗತ್ಯ ಸೇವೆಗಳನ್ನು ನಿರ್ವಹಣೆ ಮಾಡೋದ್ರ ಅಂಡರಲ್ಲಿ ಬರ್ತಾರೆ. ಇವ್ರುಗಳು ಏಕಾಏಕಿ ಹಿಂಗೆ ಸಡನ್ನಾಗಿ ನಿರ್ಧಾರಗಳನ್ನು ತಗೊಂಡಾಗ ಅದರ ಪರಿಣಾಮ ನೇರವಾಗಿ ಜನಸಾಮಾನ್ಯರಿಗೆ ತಕ್ಷಣವೇ ಬೀಳುತ್ತೆ. ಇಂಡೈರೆಕ್ಟ್ ಆಗಲ್ಲ. ಈಗ ಲಾರಿ ಮುಷ್ಕರ ಆಯಿತು ಅಥವಾ ಆಟೋದವರು, ಇದೆಲ್ಲವೂ ನಿಧಾನಕ್ಕೆ ಜನಸಾಮಾನ್ಯರ ಮೇಲೆ ಪರಿಣಾಮ ಬರುತ್ತೆ. ಬಟ್ ಎಸೆನ್ಷಿಯಲ್ ಸರ್ವಿಸ್ ಆ್ಯಕ್ಟ್ನಲ್ಲಿ ಬರೋ ಈ ಬಸ್ಸು, ಹಾಲು, ಮೆಡಿಸಿನ್ಸು, ಮೆಡಿಕಲ್ಲು, ಆಸ್ಪತ್ರೆ ಇವೆಲ್ಲವೂ ಕೂಡ ಸಡನ್ನಾಗಿ ಏನೋ ನಿರ್ಧಾರ ತಗೋಬಿಟ್ರೆ ನೇರ ಪರಿಣಾಮವನ್ನು, ತಕ್ಷಣದ ಪರಿಣಾಮವನ್ನು ಜನ ಅನುಭವಿಸಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಇಂತಹದ್ದೇನಾದರೂ ಒಂದು ಕಠಿಣ ಕ್ರಮಕ್ಕೆ ರಾಜ್ಯ ಸರ್ಕಾರ ಮುಂದಾಗುತ್ತಾ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಹಾಗೆ ನೋಡೋದಾದರೆ ಕಳೆದ ಬಾರಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವರು ಮುಷ್ಕರ ಅಂತ ಮಾಡಿದಾಗ ಹತ್ತತ್ರ 2,500ದಿಂದ 3,000 ಜನರನ್ನು ವಜಾ ಮಾಡಿದರು. ಕೆಲಸದಿಂದ ಕಿತ್ತು ಹಾಕಿದ್ರು. ಅದಾದಮೇಲೆ ಕಾಡಿಬೇಡಿ 1,000 ಜನರನ್ನೇನೋ ತೊಗೊಂಡ್ರು. ಇನ್ನೂ ಎಷ್ಟೋ ಜನ ಕೆಲಸ ಕಳ್ಕೊಂಡಿದ್ದಾರೆ. ಸೊ ಬಟ್ ಇಲ್ಲಿ ಯಾರ್ದು ತಪ್ಪು ನೋಡಿ, ಇವರೆಲ್ಲರೂ ಕೂಡ ಅವರ ವೇತನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಬೇಡಿಕೆಗಳನ್ನು ಮುಂದಿಟ್ಟು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಈಗ ಯಾರು ಹೆಂಗಾರು ಆಗಲಿ ನಾನು ಹೋಗ್ತೀನಿ ಕೆಲಸಕ್ಕೆ ಅಂದರೆ ಆಗಲ್ಲ. ಉಳಿದಂತಹ ಗುಂಪಲ್ಲಿರೋರು ಅವ್ರ ಮೇಲೆ ಟಾರ್ಗೆಟ್ ಮಾಡ್ತಾರೆ. ಇವ್ರೀಗ ನನ್ನ ಕೆಲಸ ಹೋಗುತ್ತೆ ಅಂತ ಹೆದರ್ಕೋಬೇಕಾ, ಅಥವಾ ಟೀಮ್ನಲ್ಲಿ ಈಗ ನಾವುಗಳು ಹೋಗ್ತೀರಾ ನೀನು ಹೆಂಗೆ ಹೋಗ್ತೀಯ ಅಂತ ಪ್ರಶ್ನೆ ಮಾಡಿದ್ರೆ ಅವ್ರು ಎಲ್ಲಿ ಬಸ್ ಹತ್ತಕ್ಕಾಗುತ್ತೆ? ಪಾಪ ತುಂಬ ಇಕ್ಕಟ್ಟಿನಲ್ಲಿ ಸಿಗಾಕೊಂಡಿದ್ದಾರೆ. ಈಗ ಸರ್ಕಾರ ಇಂಥದ್ದೊಂದು ಏನಾದರೂ ಕಠಿಣ ಕ್ರಮವನ್ನು ತಗೊಳ್ಳುತ್ತಾ ಗೊತ್ತಿಲ್ಲ.